ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಆಗಿ 11 ಜನ ಸಾವನ್ನಪ್ಪಿದ್ರು. ತದನಂತರ ಐಪಿಎಲ್ ಪಂದ್ಯಗಳನ್ನು ಇಲ್ಲಿ ಮಾಡೋದೇ ಬೇಡ ಅನ್ನುವಂತ ಯೋಚನೆಗಳು, ಚರ್ಚೆಗಳು ಇತ್ತು. ಇದರ ಮಧ್ಯದಲ್ಲಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಏನದು ಆರ್ಸಿಬಿ ಅಭಿಮಾನಿಗಳಿಗೆ ಕೊಟ್ಟಂತ ಗುಡ್ ನ್ಯೂಸ್ ಅಂದ್ರೆ 2020ರ ಐಪಿಎಲ್ ಬೆಂಗಳೂರಿನಲ್ಲೇ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಐಪಿಎಲ್ ನಮ್ಮಿಂದ ಕೈ ತಪ್ಪಲ್ಲ. ಮುಂಬರುವ ಐಪಿಎಲ್ ಬೆಂಗಳೂರಿನಲ್ಲೇ ನಡೆಯಲಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ ಘೋಷಣೆ ಮಾಡಿದ್ದಾರೆ. ಇವರು ಘೋಷಣೆ ಮಾಡಿದ ಮಾತ್ರಕ್ಕೆ ಅದಾಗ್ಬಿಡುತ್ತಾ? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ನಿರ್ಧಾರವನ್ನ ಬಿಸಿಸಿಐ ತೆಗೆದುಕೊಳ್ಬೇಕಾಗತ್ತೆ. ಐಪಿಎಲ್ ಬೆಂಗಳೂರಿನಿಂದ ಹೋಗಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಕಾಲ್ತುಳಿತ ಬಳಿಕ ಪುಣೆಗೆ ಶಿಫ್ಟ್ ಮಾಡಬೇಕು ಅಂತ ಚರ್ಚೆ ತುಂಬಾ ಹೆಚ್ಚಿನ ರೀತಿಯಲ್ಲೇ ನಡೀತಾ ಇದ್ದಿದ್ದು. ಸೊ ಈಗ ಫೈನಲಿ 2020ರ ಐಪಿಎಲ್ ಬೆಂಗಳೂರಿನಲ್ಲೇನೆ ಮಾಡ್ತೀವಿ ಅನ್ನುವಂಥದ್ದು. ಅದಕ್ಕೆ ಏನು ಬೇಕೋ ಆ ಕ್ರಮಗಳನ್ನು, ಯಾವ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು, ಭದ್ರತೆಯನ್ನು ಕೊಡಬೇಕು, ಅದೆಲ್ಲವನ್ನು ಕೂಡ ಮಾಡ್ತೀವಿ ಅನ್ನುವಂಥದ್ದನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಭರವಸೆಯನ್ನ ಕೊಟ್ಟಿದ್ದಾರೆ.